ಓಕೆ ಗೈಸ್, ನೆಕ್ಸ್ಟ್ ಟೀಮನ್ನು ನೋಡ್ತಾ ಇದ್ದೇವೆ ಯುನೈಟೆಡ್ ಊರ್ವ ಸ್ಕ್ವಾಡನ್ನು ಇದೀಗ ನೋಡ್ತಾ ಇದ್ದೇವೆ. ಫಸ್ಟ್ ಪ್ಲೇಯರ್ ಬಂದುಬಿಟ್ಟು ಐಕಾನ್ ರೂಪದಲ್ಲಿ ಬಾಸಿತ್ ಬ್ಯಾಟ್ಸ್ಮ್ಯಾನ್. ಸೊ ಓಪನಿಂಗ್ ಬಂದು ದೊಡ್ಡ ಶಾರ್ಟ್ಸ್, ಎಕ್ಸ್ಪಾನ್ಸಿವ್ ಶಾರ್ಟ್ಸ್ ಹೊಡೆಯೋದ್ರಲ್ಲಿ ಯಾವುದೇ ರೀತಿಯ ಸಂಶಯಗಳಿಲ್ಲ. ಸೊ ಒಂದು ಒಳ್ಳೆ ಸ್ಟಾರ್ಟನ್ನು ಕೊಡುವ ಪ್ಲೇಯರೇ ಸರಿ ಬಾಸಿತ್. ಅದರ ಜೊತೆಗೆ ಮನ್ಸೂರ್ ಅಂತಡ್ಕ ಕೂಡ ಬ್ಯಾಟ್ಸ್ಮ್ಯಾನ್ ಜೊತೆ ಮೈನ್ ಟಾಸ್ಕ್ ಬಿಹೈಂಡ್ ದ ಸ್ಟಂಪ್ಸ್, ಅಂದರೆ ಊರ್ವ ಮೈದಾನದಲ್ಲಿ ಬಿಹೈಂಡ್ ದ ಸ್ಟಂಪ್ಸ್ ಕೀಪಿಂಗ್ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಖಂಡಿತವಾಗ್ಲೂ ಅಲ್ಲ. ಸೊ ನಾವು ಇದುವರೆಗೆ ನಡೆದಂಥ ಪಂದ್ಯಾಕೂಟದಲ್ಲಿ ತುಂಬಾ ಒಂದು ಮಿಸ್ ಕೀಪಿಂಗನ್ನು ನೋಡಿರ್ತೇವೆ. ಕೀಪಿಂಗಲ್ಲಿ ಮಿಸ್ ಮಾಡುವಂತಹದ್ದು, ರನ್ ಹೋಗಿರುವಂಥದ್ದು, ವಿಕೆಟ್ ಹಿಂದ್ಗಡೆ 4 ಹೋಗಿರುವಂಥದ್ದನ್ನು ನೋಡಿರ್ತೇವೆ. ಆದರೆ ಮನ್ಸೂರ್ ಇರುವುದರಿಂದ ಯುನೈಟೆಡ್ ಊರ್ವಕ್ಕೆ ಒಂದಿಷ್ಟು ತಲೆ ಬಿಸಿ ಇವರು ಕಡಿಮೆ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಒಂದು ಬೆಸ್ಟ್ ಕೀಪರ್ ಅಂತಲೇ ಹೇಳ್ಬೋದು, ಅಂಡರ್ಆರ್ಮ್ ಕ್ರಿಕೆಟ್ ಕಂಡಂತಹ ಬೆಸ್ಟ್ ಕೀಪರ್. ಅದರ ಜೊತೆ ಬ್ಯಾಟಿಂಗ್ನಲ್ಲಿ ಸಿಡಿಲಾಬ್ಬರದ ಬ್ಯಾಟಿಂಗನ್ನು ಮಾಡಬಲ್ಲಂತಹ ಆಟಗಾರ ಈ ಮನ್ಸೂರ್. ಸೊ ಐಕಾನ್ ಪ್ಲೇಯರ್ಸನ್ನು ನೋಡೋದಾದರೆ 2 ಕೂಡ ಬ್ಯಾಟ್ಸ್ಮನ್ಗಳನ್ನು ಯುನೈಟೆಡ್ ಊರ್ವ ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟ್ ಬಂದುಬಿಟ್ಟು ಮುಷ್ಫಿಕ್ ಅಹ್ಮದ್. ಸೊ ಇವರು ಒಂದು ಯಂಗ್ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಊರ್ವ ತಂಡದಲ್ಲಿ ಸ್ಥಾನವನ್ನು ಕೂಡ ಗಿಟ್ಟಿಸಿಕೊಂಡಿದ್ದರು. ಎಕ್ಸ್ಪೀರಿಯನ್ಸ್ ಕಡಿಮೆ ಇದ್ದರೂ ಕೂಡ ಇವರು ಒಂದು ಒಳ್ಳೆ ಬೌಲಿಂಗನ್ನು ಹಾಕೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಪೇಸ್ ಇದೆ, ಅದರ ಜೊತೆಗೆ ಒಂದು ಒಳ್ಳೆ ಎಕನಾಮಿಕಲ್ ಓವರನ್ನು ಮಾಡಬಲ್ಲಂತಹ ದಾಳಿಗಾರ ಈ ಮುಷ್ಫಿಕ್ ಅಹ್ಮದ್. ನೆಕ್ಸ್ಟ್ ತಂಡದಲ್ಲಿ ಆರೀಶ್ ಲೆಫ್ಟ್ ಇದ್ದಾರೆ. ಸೊ ಇವರು ಒಂದು ಲೆಫ್ಟ್ ಹ್ಯಾಂಡ್ ಆಗಿರುವುದರಿಂದ ಇನ್ನೂ ತಂಡಕ್ಕೆ ಬೆನಿಫಿಟ್ ಆಗುವ ಸಾಧ್ಯತೆ ಹೆಚ್ಚು. ಲೆಫ್ಟ್ ಹ್ಯಾಂಡ್ ಯಾವಾಗಲೂ ಕೂಡ ತಂಡಕ್ಕೆ ಅಡ್ವಾಂಟೇಜ್. ಇವರಿಂದ ಒಳ್ಳೆ ಪ್ರದರ್ಶನ ಬರುವ ನಿರೀಕ್ಷೆ ಇದೆ. ಅದರ ಜೊತೆಗೆ ನೆಕ್ಸ್ಟ್ ಪ್ಲೇಯರ್ ಬಂದುಬಿಟ್ಟು ಅಶ್ವಿನ್ ಕುಮಾರ್ ಇದ್ದಾರೆ. ಸೊ ಇವ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಪ್ರೈಸ್ ನೋಡುವಾಗ 4,000ಗೆ ಇವರನ್ನು ಖರೀದಿಸಲಾಗಿದೆ. ಸೊ ಇವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು, ಕಾದು ನೋಡಬೇಕಾಗಿದೆ. ಸೊ ಮತ್ತೊಂದು ಸ್ಟ್ರಾಟಜಿಯಾಗಿ ತಂಡ ಮತ್ತೊಂದು ಲೆಫ್ಟ್ ಹ್ಯಾಂಡನ್ನು ಕರೆದಿದ್ದಾರೆ, ಜಲಾಲ್ ಲೆಫ್ಟಿ. ಸೊ ರೆಡ್ ವಿಂಗ್ಸ್ ಕುಂಜತಬೇಲ್ ಪರವಾಗಿ ಆಡುವಂಥ ಈ ಆಟಗಾರ, ಇವರು ಕೂಡ ಒಂದು ಒಳ್ಳೆಯ ಪ್ರದರ್ಶನವನ್ನು ಕೊಡ್ಬೋದು. ಅದ್ರ ಜೊತೆಗೆ ಮಹೇಶ್ ಇದ್ದಾರೆ ತಂಡದಲ್ಲಿ. ಮಹೇಶ್ ಇವರ ಪ್ರೈಸ್ ನೋಡುವಾಗಲೂ ಕೂಡ ಒಂದು ತಂಡ ಇವರ ಮೇಲೆ ತುಂಬಾ ಭರವಸೆ ಇಟ್ಟಂತೆ ಕಾಣ್ತಾ ಇದೆ. ಸೊ ಇವರು ಕೂಡ ಯಾವ ರೀತಿ ಪ್ರದರ್ಶನವನ್ನು ಕೊಡ್ತಾರೆ ಅಂತ ನೋಡಬೇಕಾಗಿದೆ. ಒಂದು ಒಳ್ಳೆ ಪ್ಲೇಯರ್, ಅದರಲ್ಲಿ ಸಂಶಯ ಇಲ್ಲ. ತಂಡದಲ್ಲಿ ಮತ್ತೊಂದು ಆಟಗಾರನಾಗಿ ಶರಣ್ NFC ಇದ್ದಾರೆ, ಆಶಿಷ್ ಮ್ಯಾಟ್ರಿಕ್ಸ್ ಇದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ತನ್ವೀರ್ ಇದ್ದಾರೆ. ಸೊ ಯಂಗ್ ಟ್ಯಾಲೆಂಟ್. ಸೊ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಇವರ ಮೇಲೆ ತಂಡ ಖಂಡಿತ ನಿರೀಕ್ಷೆ ಇಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಒಳ್ಳೆಯ ಪ್ರದರ್ಶನವನ್ನು ಇವರು ಕೂಡ ಕೊಡ್ಬೋದು. ಅದರ ಜೊತೆಗೆ ಮತ್ತೊಂದು ಪ್ಲೇಯರ್ ಆಗಿರುವಂತಹ ರಾಹುಲ್, ಇವರ ಒಂದು ಪ್ರೈಸನ್ನು ನೋಡುವಾಗ ಇವರು ಕೂಡ ಒಂದು ಒಳ್ಳೆಯ ಪ್ರದರ್ಶನವನ್ನೇ ಕೊಡ್ಬೋದು. ಅದಾದ ಬಳಿಕ ಮತ್ತೊಂದು ಲೆಫ್ಟ್ ಹ್ಯಾಂಡ್ ನೋಡಿ, ಅಡ್ವಾಂಟೇಜ್ ಮೇಲೆ ಅಡ್ವಾಂಟೇಜ್. ಮತ್ತೊಂದು ಲೆಫ್ಟ್ ಹ್ಯಾಂಡರ್, ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಪೈನರ್. ಸೊ ಇದಕ್ಕಿಂತ ಮುಂಚಿತವಾಗಿ ಊರ್ವದಲ್ಲಿ ಆಡಿದ ಅನುಭವ ರಾಜೇಶ್ ಉಬಾರ್ ಅವರಿಗಿದೆ. ಸೊ ರಾಜೇಶ್ ಉಬಾರ್ ಯಾವ ಕ್ಷಣದಲ್ಲೂ ಕೂಡ ಸಿಡಿಲಾಬ್ಬರದ ಬ್ಯಾಟಿಂಗನ್ನು ಮಾಡ್ಬೋದು. ಅದರ ಜೊತೆಗೆ ಸ್ಟ್ರೈಕ್ ರೊಟೇಟಿಂಗ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇವರು ಕೂಡ ಮಸ್ಟ್ ವಾಚೇಬಲ್ ಪ್ಲೇಯರ್. ನೆಕ್ಸ್ಟ್ ಪ್ಲೇಯರ್ ಬಂದುಬಿಟ್ಟು ಅಜರ್ ಮಲ್ಲೂರ್ ಎಲ್ಲರಿಗೂ ಗೊತ್ತಿರುವಂತೆ ಓರ್ವ ರಿವರ್ಸ್ ಸ್ವೀಪ್ ಸ್ಪೆಷಲಿಸ್ಟ್. ಒಂದು 3 ಡೌನ್ ಅಥವಾ 4 ಡೌನ್ ಬಂದು ತಮ್ಮ ಮೈನ್ ಟೀಮನ್ನು ರೆಪ್ರೆಸೆಂಟ್ ಮಾಡುವಾಗ, ಊರ್ವಕ್ಕೆ ರೆಪ್ರೆಸೆಂಟ್ ಮಾಡುವಾಗ ತಂಡ ಒತ್ತಡದ ಘಟ್ಟದ ಒಂದು ಸಂದರ್ಭದಲ್ಲಿ 4 ಅಥವಾ 6 ಹೊಡೆಯುವ ಮೂಲಕ ಪ್ರೆಷರನ್ನು ಕಡಿಮೆ ಮಾಡ್ತಾರೆ. ಇವರ ಬ್ಯಾಟ್ನ ಮೂಲಕ ಒಂದು ಒಳ್ಳೆಯ ರನ್ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇವರು ಕೂಡ ಒಂದು ವಾಚಬಲ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಅರ್ಷಾದ್ LT ಇದ್ದಾರೆ. ಇವರು ಕೂಡ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಮಾಡ್ತಾರೆ. ಸೊ ಇವರು ಕೂಡ ಒಳ್ಳೆ ಪ್ರದರ್ಶನವನ್ನು ಕೊಡ್ಬೋದು. ಅದರ ಜೊತೆಗೆ ಶಾನವಾಜ್, ಇವರು ಕೂಡ ಸ್ಟ್ರಾಂಗೆಸ್ಟ್ ಪ್ಲೇಯರೇ ಸರಿ. ಇವರಿಂದಲೂ ಕೂಡ ಒಳ್ಳೆ ಪ್ರದರ್ಶನ ಬರ್ಬೋದು, ನೋಡಬೇಕಾಗಿದೆ. ಸೊ ಯಾರನ್ನು ಆಡಿಸ್ತಾರೆ ಅಥವಾ ಯಾರನ್ನು ಬಿಡ್ತಾರೆ, ಇಲ್ಲಿ ಕನ್ಫ್ಯೂಷನ್ ಇದೆ. ಟೀಮ್ ಫಾರ್ಮೇಷನ್ ನೋಡುವಾಗ ಇದು ಕೂಡ ವೆಲ್ ಬ್ಯಾಲೆನ್ಸ್ಡ್ ಆಗಿದೆ. ಸೊ ನೋಡಬೇಕಾಗಿದೆ ಯಾವ ರೀತಿ ಯುನೈಟೆಡ್ ಊರ್ವ ಪ್ರದರ್ಶನವನ್ನು ಕೊಡ್ತಾರೆ. ಕುಡ್ಲ ಪ್ರೀಮಿಯರ್ ಲೀಗ್ ಅವತ್ತೇ ನೋಡಬೇಕಾಗಿದೆ. ತಂಡ ಅಂತೂ ಸೂಪರ್ ಆಗಿದೆ, ನೋ ಡೌಟ್ ಅಬೌಟ್ ಇಟ್.